ತಾಯಿ ಅಂದರೆ ಕ್ಷಮೆಯ ಧರಿತ್ರಿ. ತಾಯಿ ಅಂತಂದರೆ ಎಲ್ಲವನ್ನ ಕ್ಷಮಿಸುವವಳು, ತನ್ನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸಾಕುವವಳು ಅಂತ ನಾವು ಮಾತಾಡ್ತೀವಿ. ಆದರೆ ತಾಯಿಯ ನಿಷ್ಕರುಣಿ ಆದರೆ ಹೇಗಿರುತ್ತೆ? ಹೆತ್ತ ಮಗುವಿಗೆ ತಾಯಿಯೇ ಚಿತ್ರಹಿಂಸೆ ಕೊಟ್ಟರೆ ಆಕೆಯನ್ನು ತಾಯಿ ಅಂತ ಕರೆಯೋದಕ್ಕೆ ಮನಸ್ಸು ಬರುತ್ತಾ ಆ ಮಗುವಿಗೆ? ನಿಷ್ಕರುಣಿ ತಾಯಿ ತನ್ನ ಹೆತ್ತ ಮಗುವಿಗೆ ಬರೆ ಹಾಕಿದಾಳಂತೆ ಕಬ್ಬಿಣದ ರಾಡ್ನಿಂದ. ಮಗು ಕಿರಿಕಿರಿ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಏನು ಬಹಳ ದೊಡ್ಡ ಮಗು ಅಲ್ಲ, ಹುಬ್ಬಳ್ಳಿಯ ಟಿಪ್ಪು ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಮಗು ಕಿರಿಕಿರಿ ಮಾಡುತ್ತೆ ಅಂತ ಅನುಷಾ ಹುಲಿಮಾರ ಎಂಬಾಕೆ 4 ವರ್ಷದ ಸಣ್ಣ ಮಗುವಿಗೆ ಕಬ್ಬಿಣದ ಸಲಾಕೆಯಿಂದ ಬರೆ ಎಳೆದಿದ್ದಾಳೆ. 4 ವರ್ಷದ ಮಗು ಅಳುತ್ತೆ, ಕಿರಿಕಿರಿ ಮಾಡುತ್ತೆ ಅಂತ ಶಿಕ್ಷೆ ಅಂತಿದ್ದು. ಮಗುವಿನ ಕೈಕಾಲು ಎದೆ ಭಾಗಕ್ಕೆ ರಾಡ್ನಿಂದ ಬರೆ ಹಾಕಿದಾಳಂತೆ. ಮಗು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಾಗ ಪರಿಸ್ಥಿತಿ ಹಿಂಗಿದೆ. ಸ್ಥಳೀಯರು ಪಾಪ ಮಾಹಿತಿ ಕೊಟ್ಟರು. ಈಕೆನೆ ನೋಡಿ, ಇವಳು ತಾಯಿ ಅಂತ ಕರೆಯುತ್ತೆ ಆ ಮಗು ಪಾಪ. ಅಲ್ಲೇ ಇದು ಯಾರು ಮಾಡಬ್ರಪ್ಪ? ಯಾರ ಎದಕ್ಕೆ ಸಲುವಾಗ? ಹೌದಾ? ಎಲ್ಲೆಲ್ಲಿ ಸುಟ್ಟಾರ? ಅಲ್ಲೇ ಮತ್ತೆ ಇಲ್ಲೇ ಮತ್ತೆ ಅಲ್ಲೇ ಮತ್ತೆ ಇಲ್ಲೇ ಇಲ್ಲೇ ಏನಾಗಿತ್ತು ನಿನ್ಗೆ? ಅಲ್ಲೇನು ಸುಟ್ಟಾರ? ಹೌದನ? ಎಲ್ಲೇ ಮತ್ತೆ ಅಲ್ಲೇ? ನಿಮ್ಮಪ್ಪರ ಏನು? ಮಗು ಸುಳ್ಳು ಹೇಳಲ್ಲ, ಅಥವಾ ಮಗುವಿನ ಬಾಯಲ್ಲಿ ಯಾರೋ ಹೇಳಿಸಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಗು ತೋರಿಸುತ್ತೆ ಏನಾಯ್ತು, ಇದೇನು ಯಾರೋ ಮಾಡಿದ್ರು ಅಂತಂದ್ರೆ ನಮ್ಮ ಮಮ್ಮಿ ಅಂತ ಹೇಳುತ್ತೆ, ಅಂದ್ರೆ ತಾಯಿ ಅಂತ ಹೇಳುತ್ತೆ. ಆ ಮಗುವಿಗೆ ಮಮಕಾರ ಇದೆ, ನನ್ನ ಅಮ್ಮ ಅಂತ ಇನ್ನೂ ಇದೆ. ಆದ್ರೆ ಆ ಅಮ್ಮನಿಗೆ ಮಾತ್ರ ಇದು ನನ್ನ ಮಗು ಅಂತ ಇದ್ದಂಗಿಲ್ಲ. 4 ವರ್ಷದ ಮಗು ರೀ, ಅದು ಏನು ಅರ್ಥ ಆಗುತ್ತೆ? ಕಿರಿಕಿರಿ ಮಾಡದೆ ಮತ್ತೆ ಯಾವಾಗ ಮಕ್ಕಳು ಕಿರಿಕಿರಿ ಮಾಡೋದು? ಆ ಕಿರಿಕಿರಿನಲ್ಲೂ ಒಂದು ಪ್ರೀತಿ ಇದೆ, ಆ ಕಿರಿಕಿರಿನಲ್ಲೂ ಒಂದು ಖುಷಿ ಇದೆ. ಆ ಖುಷಿಯನ್ನು ಅನುಭವಿಸೋದಕ್ಕೆ ಆಗದೆ ಇರೋಳು ಇವಳು ಯಾಕೆ, ಯಾವ ಕಾರಣಕ್ಕೆ ತಾಯಿ ಅಂತ ಅನಿಸ್ಕೋಬೇಕು? ತಾಯಿ ಮಕ್ಕಳಿಲ್ಲ ಅಂತ ಅದೆಷ್ಟೋ ಜನ ತಾಯ್ತನದ ಪಟ್ಟಕ್ಕೋಸ್ಕರ ದೇವರು ದಿಂಡ್ರು ಅಂತ ಹರಕೆ ಹೊತ್ಕೊಂಡು ಸಾಯ್ತಾ ಇದ್ರೆ, ಹುಟ್ಟಿರೋ ಮಗುವನ್ನ ಈಕೆ ಈ ರೀತಿನಲ್ಲಿ ನೋಡ್ಕೋತಾ ಇದ್ದಾಳಂತ ನೋಡಿ.